ನಮಸ್ತೆ, ವೆಲ್ಕಮ್ ಟು ಸಾಕ್ಷಿ ವೆಲ್ನೆಸ್ ಚಾನೆಲ್. ಸಂಡೇ ಇವತ್ತು ನೋಡಿರಿ ನಮ್ಮದು ವೆಲ್ನೆಸ್ ಸೆಂಟರ್ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ. ಇದು ನಮ್ಮದು ವೆಲ್ನೆಸ್ ಸೆಂಟರ್ ಅಂದರೆ ಪೌಷ್ಟಿಕ ಆಹಾರ ಕೇಂದ್ರ ಅಂತ ಹೇಳ್ಬಿಟ್ಟು ಡೈಲಿ 100 ಮೆಂಬರ್ಸ್ ಬರ್ತಾರೆ ನೋಡಿರಿ. ಒಂದು ಹಾಫ್ ಆನ್ ಅವರ್ ಅವ್ರ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಡೇ ಫುಲ್ ಆ್ಯಕ್ಟಿವ್ ಆಗಿರಲಿಕ್ಕೆ ಸಪೋರ್ಟ್ ಆಗುತ್ತೆ ನೋಡಿರಿ. ರಿಸಲ್ಟ್ ಶೇರ್ ಮಾಡ್ತಾ ಇದ್ದಾರೆ. ಈ ಫುಡ್ ತೊಗೊಂಡು ಅವ್ರಿಗೆ ಏನು ಹೆಲ್ಪ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಅವ್ರಿಗೇನಾದ್ರು ಹೆಲ್ತ್ ರಿಸಲ್ಟ್ ಬಂದಿದ್ರು ಅಲ್ಲಿ ಶೇರ್ ಮಾಡ್ತಾರೆ ನೋಡಿರಿ. ಇವ್ರು ನಮ್ಮ ಫುಡ್ ಪ್ರಿಪೇರ್ ಮಾಡೋರು ಅವರೇನೆ ನೋಡಿ. ಹೊರಗಡೆನೂ ಬಂದು ಯೂಸ್ ಮಾಡ್ಕೊಂಡು ಡ್ಯೂಟಿಗೆ ಹೋಗೋರೆಲ್ಲ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಟೈಮ್ ಇದ್ದವರು ಒಳಗಡೆ ಕೂರ್ತಾರೆ. ನೋಡಿ, ಎನರ್ಜಿ ಡ್ರಿಂಕ್ ಅಫ್ರೆಶ್ ಅಂತ ಹೇಳ್ಬಿಟ್ಟು ಟೀ ಕಾಫಿ ಬದಲು ಟೀ ಕಾಫಿ ಮಾರ್ನಿಂಗ್ ಫಸ್ಟ್ ಇದೊಂದು ಗ್ಲಾಸ್ ಕೊಡ್ತಾರೆ ನಮಗೆ. ಟೀ ಕಾಫಿ ಬದಲು ಇದೆ ನಮ್ಮದು ಟೀ ಕಾಫಿ. ಎನರ್ಜಿ ಡ್ರಿಂಕ್ ಅಫ್ರೆಶ್ ಅಂತ ಹೇಳ್ಬಿಟ್ಟು 7 ಫ್ಲೇವರ್ ಇರುತ್ತೆ ಇದರಲ್ಲಿ. ಡೈಲಿ ಒಂದೊಂದು ಫ್ಲೇವರ್ ಇರುತ್ತೆ. ಮೈಂಡ್ ಅಲರ್ಟ್ ಇರುತ್ತೆ. ಫುಲ್ ಡೇ ಆ್ಯಕ್ಟಿವ್ ಆಗಿರ್ಬೋದು. ತುಂಬ ಬೆನಿಫಿಟ್ ಇದೆ ಇದರಿಂದ. ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ, ತಲೆನೋವು ಏನಾದರೂ ಇದ್ದರೆ ಎಲ್ಲ ನಾರ್ಮಲ್ ಆಗ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ಅಫ್ರೆಶ್ ಅಂತ ಹೇಳ್ಬಿಟ್ಟು ಡೈಲಿ ಇದು ಒಂದು 3 ಇಂದ 4 ಗ್ಲಾಸ್ ನಾವು ಯೂಸ್ ಮಾಡ್ಕೊತೀವಿ. ಇದು ಕ್ಲಬ್ಬಲ್ಲಿ ಯೂಸ್ ಮಾಡೋದು, ಎಲ್ಲರೂ ಯೂಸ್ ಮಾಡ್ಬೋದು. ಓಕೆನಾ? ನೋಡಿ, ಕೊಲೆಸ್ಟ್ರಾಲ್ ಯಾವ ಥರ ಇರುತ್ತೆ, ಕೊಲೆಸ್ಟ್ರಾಲ್ ಇದ್ದರೆ ಏನು ಪ್ರಾಬ್ಲಮ್ ಅಂತೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ಎಲ್ಲ ತೋರಿಸ್ತಾ ಇದ್ದೀವಿ ನಿಮಗೆ. ಅದರಲ್ಲೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಹಾರ್ಟ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಯಾವ ಥರ ಕಡಿಮೆ ಮಾಡ್ಕೊಬೇಕು, ಕೊಲೆಸ್ಟ್ರಾಲ್ ಯಾವ ಥರ ಕಡಿಮೆ ಮಾಡ್ಕೊಳೋದು, ಬಾಡಿ ಫ್ಯಾಟ್ ಯಾವ ಥರ ಕಡಿಮೆ ಮಾಡ್ಕೊಳೋದು, ಯಾವ ಥರ ನಾವು ತೂಕ ಕರೆಕ್ಟಾಗಿ ಇಟ್ಕೊಳೋದು, ಹೆಲ್ತ್ ಯಾವ ಥರ ಚೆನ್ನಾಗಿ ಇಟ್ಕೊಳೋದು, ಇದ್ರ ಬಗ್ಗೆನೇ ಅವೇರ್ನೆಸ್ ಕೊಡೋದು. ಓಕೆನಾ? ಆರೋಗ್ಯ ಒಂದಿದ್ದರೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಹಾಗಾಗಿ ನಮ್ಮದು ಆರೋಗ್ಯದ ಬಗ್ಗೆನೇ ಅವೇರ್ನೆಸ್ ಕೊಡೋದು. ಇವರೆಲ್ಲರೂ ಬಂದುಬಿಟ್ಟು ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ಹೊರಗಡೆ ಬಂದಿದ್ದಾರೆ, ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಯಾರೂ ಬರೋಲ್ಲ. ಡೈಲಿ 100 ಮೆಂಬರ್ಸಿಂತ ಜಾಸ್ತಿ ಬರ್ತಾರೆ. ಎಲ್ಲ ಏಜ್ನವರು ಬರ್ತಾರೆ. ಓಕೆನಾ? ಎಲ್ಲರೂ ವೆಯ್ಟ್ ಲಾಸ್ ಮಾಡಿಕೊಂಡು ಫಿಟ್ಟಾಗಿದ್ದಾರೆ, ಹೆಲ್ತು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಫ್ರೆಶ್ ಆದಮೇಲೆ ಶೇಕ್ ಅಂತೇಳಿ ಬ್ರೇಕ್ಫಾಸ್ಟ್ ಬರುತ್ತೆ ನಮ್ಮದು ನೋಡಿ. ಇದು ಬ್ರೇಕ್ಫಾಸ್ಟ್ ಸೂಪರಾಗಿದೆ. ಇದರಲ್ಲಿ 9 ಫ್ಲೇವರ್ ಬರುತ್ತೆ. ಬನಾನಾ ಕೇರಮಲ್ ಅಂತೇಳ್ಬಿಟ್ಟು ಇದು ಬನಾನಾ ಫ್ಲೇವರು. ಇವತ್ತು ನಾವು ಯೂಸ್ ಮಾಡ್ತಾ ಇರೋದು ಬನಾನಾ ಫ್ಲೇವರ್. ಟೇಸ್ಟು ಸೂಪರಾಗಿರುತ್ತೆ. 3-4 ಅವರ್ಸ್ ಹೊಟ್ಟೆ ಹಸುವಾಗಲ್ಲ. ತುಂಬ ಹೆಲ್ಪ್ ಆಗುತ್ತೆ ಬಾಡಿಗೆಲ್ಲ ನ್ಯೂಟ್ರಿಷನ್ ಸಿಗುತ್ತೆ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಥ್ಯಾಂಕ್ ಯು.